ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ. ನಿರ್ಬಂಧ ಇರುವಂತ ಒಂದು ಹೇಳಿಕೆ ಮೊನ್ನೆ ದಿನ ಅರಣ್ಯ ಸಚಿವರ ಕಡೆಯಿಂದ ಹೊರಟಿದೆ. ಇದನ್ನ ನಾನು ಪ್ರಬಲವಾಗಿ ಖಂಡಿಸ್ತೇನೆ. ಮಾನ್ಯ ಸಚಿವರಿಗೆ ಗ್ರಾಮೀಣ ಬದುಕು, ಈ ಜಾನುವಾರು ಸಾಕಾಣಿಕೆ ಇದ್ರ ಬಗ್ಗೆ ಅರಿವಿದ್ದಂಗಿಲ್ಲ. ನಮ್ಮಲ್ಲಿ ಈಗ ಆಹಾರ ಬೆಳೆಗಳು ವಿಷಮುಕ್ತವಾಗಬೇಕು, ಕೆಮಿಕಲ್ ಹಾಕ್ದೇ ಸಾವಯವ ಕೃಷಿ ಕಡೆ ಬರಬೇಕು ಅನ್ನುವಂಥ ದೊಡ್ಡ ಆಂದೋಲನ ಶುರುವಾಗಿದೆ. ಸರ್ಕಾರಗಳೇ ಅದಕ್ಕಾಗಿ ಹೆಚ್ಚು ಹಣವನ್ನು ತೊಡಗಿಸ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಜಾನುವಾರು ಸಾಕಾಣಿಕೆ ಅತ್ಯಂತ ಅಗತ್ಯದ ಒಂದು ವ್ಯವಸಾಯ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ಈ ದೇಶದ ಅತಿ ದೊಡ್ಡ ಗೊಬ್ಬರದ ಕಾರ್ಖಾನೆ ನಮ್ಮ ಜಾನುವಾರು ಕೊಟ್ಟಿಗೆಗಳೇ ಅನಾದಿಯಿಂದ. ಸುಮಾರು 7-8 ಲಕ್ಷ ಕೋಟಿ ರೂಪಾಯಿಗಳ ಕೆಮಿಕಲ್ ಫರ್ಟಿಲೈಸರ್ನ ಆಮದು ಮಾಡ್ಕೊಳ್ತಾ ಇದ್ದೀವಿ. ಇದರಿಂದ ನಮ್ಮ ಮಣ್ಣು ಸಾಯ್ತಾ ಇದೆ, ರೈತರ ಆತ್ಮಹತ್ಯೆ ನಡೀತಾ ಇದೆ. ಸಾವಯವ ಕೃಷಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿದ್ರೆ ಜಾನುವಾರುಗಳ ಸಂಖ್ಯೆ ಜಾಸ್ತಿ ಆಗಬೇಕು. 11ನೇ ಇಸ್ವಿ ಜಾನುವಾರು ಗಣತಿಗೂ ಇತ್ತೀಚೆಗೆ 22-23ರಲ್ಲಿ ಆಗಿರ್ತಕ್ಕಂಥ ಜನಗಣತಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಜಾನುವಾರು ಸಂಖ್ಯೆ ಅತ್ಯಂತ ಕಡಿಮೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಜಾನುವಾರು ಸಾಕಾಣಿಕೆಗೆ ಪ್ರೋತ್ಸಾಹ ಕೊಡುವಂಥ ಅವಶ್ಯಕತೆ ಇದೆ. ನಮ್ಮ ಜಾನುವಾರುಗಳು ಕಾಡಿನ ಮಧ್ಯೆ ಹೋಗಿ ಮೇಯೋದಿಲ್ಲ. ಅವ್ರಿಗೆ ಗೊತ್ತಿಲ್ಲ ಮಂತ್ರಿಗಳಿಗೆ. ಕಾಡಿನ ಬಾರ್ಡರ್ನಲ್ಲಿ ಎಲ್ಲಿ ಹುಲ್ಲು ಹುಟ್ಟುತ್ತದೆ ಅಲ್ಲಿ ಮಾತ್ರ ಅವು ಮೇಯುವಂಥ ಕೆಲಸ ಮಾಡ್ತವೆ. ಆದ್ದರಿಂದ ಇದರಿಂದ ಕಾಡಿಗೆ ಏನೂ ತೊಂದರೆ ಇಲ್ಲ. ಎಲ್ಲೋ ಒಂದು ಕಡೆ ಜಾನುವಾರು ಹುಲಿ ಹಿಡಿತು, ಅದಕ್ಕೆ ವಿಷ ಹಾಕಿದ, ಹುಲಿ ತಿಂತು, ಹುಲಿಗಳು ಸತ್ತು ಅಂತೇಳಿ ಅಲ್ಲಿ ನಿರ್ಬಂಧ ಮಾಡಬೇಕು. ನೆಗಡಿ ಆಯಿತು ಅಂತೇಳಿ ಹೇಳಿ ಮೂಗಕ್ಕೆ ಕುಯ್ದು ಹಾಕುವಂಥ ಪರಿಸ್ಥಿತಿ ಆಗಬಾರ್ದು. ದಯವಿಟ್ಟು ಈ ಆದೇಶವನ್ನು ವಾಪಸ್ ಪಡಿಬೇಕು. ಇಲ್ಲದೇ ಇದ್ದರೆ ನಾಳೆ ಬೆಳಗ್ಗೆಯಿಂದನೇ ಜಾನುವಾರು ಕೊಟ್ಟಿಗೆಯಿಂದ ಬಿಟ್ಟರೆ ಸಾಕು, ಕೇಸ್ ಹಾಕ್ತಾರೆ. ಯಾಕೆಂದರೆ ನಮ್ಮ ಪಶ್ಚಿಮ ಘಟ್ಟದ ಅನೇಕ ಹಳ್ಳಿಗಳು ಅರಣ್ಯದ ಒಳಗಡೆನೇ ಇದ್ದಾವೆ. ನಾವು ಸ್ವತಃ ಮನುಷ್ಯರು ಮನೆಯಿಂದ ಹೊರಗೊಟ್ರೆ ಅರಣ್ಯದಲ್ಲೇ ಕಾಲಿಟ್ಟಬೇಕು. ಇನ್ನೊಂದು ಸ್ವಲ್ಪ ಇವತ್ತು ಜಾನುವಾರುಗಳನ್ನ ಸಾಕಬಾರ್ದು ಅಂತ ಹೇಳ್ತಾರೆ, ನಾಳೆ ಮನುಷ್ಯರು ಓಡಾಡಬಾರ್ದು ಅಂತ ಹೇಳ್ತಾರೆ. ಇಂಥ ಆದೇಶಗಳು ತಲೆಬುಡ ಇಲ್ಲದೆ ಇರುವಂಥ ಆದೇಶಗಳು. ಆದ್ದರಿಂದ ಇದನ್ನು ವಾಪಸ್ ಪಡಿಬೇಕು ಅಂತೇಳಿ ಹೇಳಿ ನಾನು ಒತ್ತಾಯಿಸ್ತೇನೆ. ಜಾನುವಾರು ಸಾಕಾಣಿಕೆಯೇ ಕಮ್ಮಿ ಆದಂಥ ಈ ಸಂದರ್ಭದಲ್ಲಿ ಜಾನುವಾರು ಪಾಲಕರ ಮೇಲೆ, ಜಾನುವಾರನ್ನು ಕಟ್ಟಿ ಸಾಕಾಣಿಕೆ ಮಾಡುವಂಥ ರೈತರು, ಕೂಲಿ ಕಾರ್ಮಿಕರ ಮೇಲೆ ಭಾಳ ದೊಡ್ಡ ದಬಾವಣೆ ಆಗ್ತದೆ. ಇದು ಈ ರೀತಿ ಸರ್ಕಾರ ಮಾಡಬಾರ್ದು ಅಂತ ಹೇಳಿ ನನ್ನ ವಿನಂತಿ.